ಹೇಳಡಿ ತಿಪ್ಪಣ್ಣ ಜಾಲಡಿ ತಿಪ್ಪಣ್ಣ ಧರ್ಮರಾಯನ ಪಾತ್ರಕ್ಕೆ 101 ರೂಪಾಯಿ ಪ್ರೇಮ ಪುರಸ್ಕಾರ ಕೊಟ್ಟಿರ್ತಾರೆ. ಹಲೋ 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 ಅಭಿಮಾನ್ಯು ಹಲೋ 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 ಪಿಡಿದು ಬಂದವರು ನಾನು ಕೇಳಿದ್ರು ದೇವ ದಿವ್ಯ ಪ್ರಭಾವ ದೇವ ಕೌರವರಿಗೆ ನರವರ ಅಲ್ಲಿ ಕಾಣುವುದು ನೋಡು ಗುಡಿಯ ಗೋಪುರ ಕೆಳ ಭಾಗದಲ್ಲಿ ಇರುವುದು ಗರ್ಜಲಿಂಗೇಶ್ವರ ಗರ್ಜಲಿಂಗೇಶ್ವರ ಬಲಭಾಗದಲ್ಲಿ ಕಾಣುವುದು ನೋಡು ಗುಡಿಯ ದ್ವಾರದಲ್ಲಿ ನೆಲೆಸಿರೋಳ ಅಯ್ಯಮ್ಮವ ದೇವಸ್ತ್ರ ಎಲಾಚಾರ ಏನು ಕೇಳ ತಾಯಿಯ ಮಹಿಮದ ವಿಚಾರ ಮಂಗಳವಾರದಲ್ಲಿ ಕಾಣುವುದು ಕಣ್ಣಿಗೆ ಒಂದೊಂದು ಅವತಾರ ಶುಕ್ರವಾರದಲ್ಲಿ ತೋರುವ ಅತಿ ಶೃಂಗಾರ ಎಲ್ಲ ನರವರ ಹಾಲು ಮತದ ಹಂಗಳಿಯರೆಲ್ಲ ಸುಮಂಗಲಿಯಾಗಿ ಭಾಗವಹಿಸ್ತರ ಬೇಡಿದವರಿಗೆ ಕೊಡುವ ತಾಯಿಯವರ ಎಲಾಚಾರ ಈಗಿರುವುದು ನೋಡ ಅಯ್ಯಮ್ಮವನ ವಿಚಾರ ಬನರೇ ಅಹಾದಬ್ರತರ ಸುಬ್ರಹಬ್ರದ ಇಬ್ರಾಜಿಸುವ ತಡಸ್ಕೋಟಿ ಭದ್ರಕೃಪ ಮಹದ ಸಭಾ ಮಧ್ಯಕ್ಕೆ ಮಹದ್ಭವ ನಿಂತನಾಗಿ ವಿಜಯಂಗೈದು ಮಾಧ್ಯೂರನ ಸನ್ನಿಧಿಯದ ನಿಂತ ಭಕ್ತಾಂಜಲಿ ಪುಟನಾಗಿ ವಿಚಾರಿಸುವ ನೀನು ನಾವನ ವಿಚಾರ ತಿಳಿಸಲಿಲ್ಲ ವಿಚಾರ. ಓಹೋ ದೇವ ನಾವು ದಾರನ್ನು ಕೇಳಿದ್ಯಾ? ಧೋನಿ ತಲುಪಿದ ಮೇಲೆ ಅಂಬಿಗಿನ ಮರಿಬಾರ್ದು, ವಿದ್ಯೆ ಕಲಿಸಿದ ಗುರುವಿನ ಮರಿಬಾರ್ದು, ಜನ್ಮ ಕೊಟ್ಟ ತಂದೆ ತಾಯಿನ ಮರಿಬಾರ್ದು, ಹೆಂಡತಿಯನ್ನು 6 ತಿಂಗಳು ತೋರ್ಮನೆಗೆ ಬಿಡಬಾರ್ದು, ಏಂತಿ ತೋರ್ಮನೆಗೆ ಹೋಗ್ಯಾರಂತ ಫುಲ್ಲು ಕುಡಿದು ಬಜಾರ್ದಾಗ ಅಲ್ಲಾಡಿಕಂತ ಬರಬಾರ್ದು, ನೀವು ಕೂಡ ಅತ್ತೆ ಮಾವ ಎದ್ರಿಕಂದು ಬಚ್ಚಲ್ ಮನೆಗೆ ನಸ್ಬಿಟ್ಟು ತಿಕ್ಕಬಾರ್ದು, ಸಾರ್ತಿ ಎಂದು ಕರೀತಾರೆ ಭೂಪತಿ ಯವ ನಸ್ಬಿಟ್ಟು ತಿಕ್ಕಬಾರವು ರತ್ನಮ್ಮತ್ತಿ ಬೊನೆರೇ ಎಲೈ ಸಾರಥಿ ನಮ್ಮ ನಾಮ ಹಾಕಿದವೇನೆಂದು ಬೆಸಗೊಳ್ಳುವ ದಿಗ್ಧರಣಿಯೇಳತ್ತಿಗೋತ್ಕರದಿಂದ ಹುಗ್ಗಡಿಸಿ ಬರುವ ಬೃಗ್ಧರಣೇಂದ್ರನಂ ತೇರ್ಗಡೆದ ಮಕಟಾಗ್ರಮಂ ತಗ್ಗಿಸುವ ದುರ್ಗುಣ ದುರ್ಯೋಳ ಬಲವನ್ನು ಮಾಡುವ ಹೆಗ್ಗಳದ ವೀರ ಭಲ ಭಲ ಎಲ್ಲ ಸಾರಥಿ ಭೂಪತಿ ಕಾರ್ಗಾಲದೋಳ ತಳಕ್ಕೆನ್ನುವ ಕೋಲಿ ಮಿಂಚಿನಂತೆ ಬಳಿಯುವ ಎನ್ನ ಕರಭಾಳ ಮಂಜಲ್ಪಿಸುವ ನಿರ್ಭಯಂಕರ ಗೋಡೆ ಗುಡಿಸುವ ಎಣ್ಣೆಯ ಕೋಪಾಗ್ನಿವೆ ಕಿಡಿಗಣದಕ್ಕೆ ಬಡಭಾಗ್ನಿಯು ಕಡೆ ಎದರೆ ಸಿಡಿಮಿಡಿಗೊಂಡು ತಡೆಯಲಾರದೆ ಈ ಜನರಿಗೆ ಅಡಿಕೊಂಡಿತು.
ಸಾರಥಿ ಭೂಪತಿ ಉಡು ರಾಶಘಟನವು ಪಡೆದು ಈ ತಳಕ್ಕೆ ಉದುರಿತು. ಹಾ ಶ್ರೀ ಜಗನ್ಮಂಡಲದೋ ಗಂಡುಗಲಿ ಎಂದೆನಿಸಿದ ನಡು ಪಾಂಡವನ ಮೋದ ಸುಕುಮಾರ ಸುಭದ್ರಾ ಅಮ್ಮನವರ ಗರ್ಭಾದಿಯೋ ಚಂದ್ರನಂತೆ ಎಳೆಯುವ ಪ್ರೇಮದ ಕುಮಾರ. ಮೂರು ಲೋಕದ ಮೇರಿದ ಸೂರ್ಯನೆಂದು ಧೀರೋತ್ತಮರ ಕರವೆತ್ತು ಸಾರುವ ವೀರಾದ ವೀರ ವೀರ ಅಭಿಮನ್ಯುವೆಂದು ಈ ಜಗವಲ್ಲ ತಲ್ಲಣಿಸುವಂತೆ ಜಯವೇರಿಯನ್ನು ವರ್ಷವಂತನಾದ ಸಾರಥಿ ಎಂಬ ಜಾಣ. ಕೌರವನ ಹೃದಯದ ಜರ್ಜಿತವಾಗುವಂತೆ ತಲ್ಲಣಿಸಿ ಬರೆಯದೆನೆಯೊಂದು ಬಾಣ ವರ್ಷ ಜಯವೇರಿ ಕ್ಷಣ. ಭರೇ 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 ಈಗ ಅಭಿಮನ್ಯು ಮಹಾರಾಜರು ಉದ್ಭವವಾದರೆ ಈ ಕಂಗಳಿಸುವ ದಿಗ್ಗಿಜ ಮಂಟಪಕ್ಕೆ ಬಂದ ತಾತ್ಪರ್ಯವೇನು ದೇವ? ದಿವ್ಯ ಪ್ರಭಾವ. ಬರಿ ಬರೇ ಎಲೈ ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಭದ್ರಾಸನದೊಡೆಗೆ ಕರಪದ್ಮದ ಧನುರ್ಧಾರಿಯಾಗಿ ಕಡು ರೌದ್ರದಿಂದ ಬಂದು ಬಗೆಯನ್ನು ಮನ ನಿರ್ಧರಿಸಿ ಕೇಳಿದೆಯಾ? ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಬೆಳರ ಕುಟುಲ ಕುರುಪನ ಪಟಲದೊಳಗೆ ಸೇನಾಧ್ಯಕ್ಷನಾದ ಕಟಕಾಚಾರ್ಯ ನಂಬ ದ್ರೋಣನು ಸಗದೈವವನ್ನು ರಚಿಸುವನಂತೆ. ಎಲ್ಲ ಸಾರಥಿ ಭೂಪತಿ ನಿಟಿಲಾಕ್ಷ ನಟನೆ ಯುದ್ಧದ ನಟನೆ ಎಂಬಾದು ಹರಿ ಕಟಕಮಮ್ಮ ಅವನು ತಟಕ್ಕೆ ಕೆಡುವ ಪಡಿತರ ಪಾಶುಪತಾಸ್ತ್ರವನ್ನು ಪಡೆದ ಜನಕನಾದ ಕಿರೀಟಿಯು ಸಮಸಪ್ತಕ ಎಂಬ ಮಕಟವರ್ಧನ ರಂಗಕ್ಕೆ ಗೈರುವಂತೆ. ಎಲ್ಲ ಸಾರಥಿ ಭೂಪತಿ ಎಲ್ಲ ಸಾರಥಿ ದೇವಾ ಮುಷ್ಟಿ ಹಿದ್ದದ ಕೀಚಕಾದಿಗಳ ನಷ್ಟಗೈದು ಊರುತರ ಶ್ರೇಷ್ಠನೆಂದೆನಿಸಿದ ಭೀಮ ಸಾತಕಿ ದುಷ್ಟಬಿಂಬ ಮೊದಲಾದವರ ದ್ರೋಣನು ನಿರ್ಮಿಸಿದ ಚಕ್ರಬಿಂಬದ ಕೋಟೆ ತದ್ದೇವನ್ನರಿಯದೆ ಇಂದಿನವದು ಮಾತೃವಂತೆ. ಎಲ್ಲ ಸಾರಥಿ ಭೂಪತಿ ಸೃಷ್ಟಿಪನಾದ ಯುಧಿಷ್ಠರನ್ನು ನಮ್ಮ ಬಲ ನಷ್ಟವಾಯಿತಂದ ಮನದೇ ಉತ್ಕೃಷ್ಟತರ ಚಿಂತಾತುರನಾಗಿಗಳಂತೆ. ಎಲ್ಲ ಸಾರಥಿ ಭೂಪತಿ ದುಷ್ಟರನ್ನು ನಮ್ಮ ಬಲ ನಷ್ಟವಾಯಿತೆಂದು ಮನದ ಉತ್ಕೃಷ್ಟತರ ಚಿಂತಾತುರನಾಗಿರಂತೆ. ಎಲ್ಲ ಸಾರಥಿ ಭೂಪತಿ ಆದ ಕಾರಣ ತಡವಿಲ್ಲದೆ ಧರ್ಮ ಜನಪಾದ ಪದ್ಮಂಗಳಿಗೆ ವಂದಿಸಿ ಉಳಿದನೆಂದೆಡೆನ ಬಿಡದ ಘಟನೆ ನೇಮವನ್ನು ಪಡೆದು ಪದವೀಪ ಗುರುಪಡೆಯನ್ನು ಒಡೆಯಬೇಕೆಂಬ ಕಡು ತವಕದಿಂದ ಬರುವವಾತು ಖಂಡಿಯ ಸಾರಥಿ ನಮ್ಮ ದೊಡ್ಡಪ್ಪನನ್ನು ತೋರಿಸೋ ಅತಿ ಜಾಗೃತಿ. ತಿಳಿದು ಭೂಪತಿ ಈ ಪೇನನ್ನು ಅಲಂಕರಿಸಿದ ಜಾಗೃತಿ. ಗೋಸ್ವಾಳ ಪೂಜಾರಿ ರಮೇಶ್ ಇವರು 6 ತೊಲೆ ಬೆಳ್ಳಿ ಕಡಗ ಮತ್ತು ಈ ಮುತ್ತಿನ ಹಾರವನ್ನು ಅಭಿಮಾನ್ಯ ಪಾತ್ರಕ್ಕೆ ಪ್ರೇಮಪೂರ್ವಕ ಕೊಟ್ಟುತ್ತಾರೆ. ಗೆಜ್ಜಳ್ಳಿ ರಂಗಸ್ವಾಮಿ ಅಭಿಮಾನ್ಯ ಪಾತ್ರಕ್ಕೆ 5,000 ರೂಪಾಯಿ ಮತ್ತು ಈ ಬೆಂಗಳೂರು ಹಾರವನ್ನು ಅಭಿಮಾನ್ಯ ಪಾತ್ರಕ್ಕೆ ಪ್ರೇಮಪೂರ್ವಕ ಹಾರ ಮಾಡುತ್ತಾರೆ. ನಮೋ ನಮೋ ಧರ್ಮನಂದನ ಮಾಡುವೆನು ತಮ್ಮ ಪಾದ ಪದ್ಮಗಳಿಗೆ ವಂದನ. ಈ ಕಂದನ ಜ್ಞಾಪವನ್ನು ಲಾಲಿಸೇ ಈ ಕ್ಷಣ ಐಶ್ವರ್ ಮಸ್ತ್ ಮೇಲೆ ಪುತ್ರ ಕೋಮಲ ಗಾತ್ರ ಆಹೋ ಜನಕ ಕಮಲರಿಯುವಂತ ಒಪ್ಪುವ ತಮ್ಮ ಮುಖ ಕಮಲವು ಕಳಹೀನವಾಗಿರುವುದಕ್ಕೆ ಕಾರಣವೇನು ತಂದೆ ತಿಳಿಸಿ ಎಲ್ಲ ಮುಂದೆ. ಆಹೋ ಜನಕನಾದ ಧರ್ಮ ಪ್ರಭಾವರ್ಧನನೇ ತನಯ ಮರ್ಮಜ್ಞನಾದ ದ್ರೋಣನ ನಿರ್ಮಿಸಿದ ಚಕ್ರಬಿಂಬದ ಸೂರ್ಯ ಮಾರುಮನಿತ ನಿಂತ ವೈರಿಗಳ ಸುರಂಗ ಈ ತಿಳಿಸಿ ಬರುವ ಎಲ್ಲ ಧೈರ್ಯವನ್ನು ನೋಡ ಬೇಗನೆ. ಆಹೋ ಜನಕ ಪಾರ್ಥ ಆಹೋ ಜನಕ ಬಾಲಕ ಕೌರವನ ಬಲಕ್ಕೆ ಕಾಲ ಭೈರವನೆನಿಸಬೇಕೆಂದು ಕರದೋಪದ ಸ್ಮಾಲಿನೆಯನ್ನು ಗೈದು ನಿಂತಿರುವೆನು.
ಜನಕ ಬಾಲಕ ಚಿಂತೆಯನ್ನಯದ ಸಂತೋಷದಿಂದ ಜಯವಂತನಾಗಿ ಬಾರೆ ಎಂದು ನನಗೆ ನೇಮವನ್ನು ಕೊಟ್ಟರೆ ಪಂಥದಿಂದ ಹೋಗಿ ಕೌರವನ ಚಿಂತನೆಯೆಲ್ಲ ಹಂತಕನಪುರಿಗೆ ಕಳಿಸಿಬರುವೆನು. ಜನಕ ಬಾಲಕ ಬಿಡು ಬಿಡು ನಿನ್ನ ಭ್ರಾಂತಿಯನ್ನ ಧರ್ಮಪಾಲ ಆತ್ಮ ಇರುವುದೋ ತೋರಿಸಿಬರುವೆನು ಎಲ್ಲ ಕುಲಾಹಾರ. ಯಾತಕ್ಕೆ ಸಲ್ಲದ ಜನಕ ಹಾಗಾದರೆ ಹೇಳುವನು ಕೇಳು. ಚೆನ್ನಾಗಿ ಹೇಳ ಅಪ್ಪ ಏನೇ ಸಮರ ಬೇಗ ನನಗೆ ಹೇರ ತನಯನೇ ನೀ ಬಾರ ಸುಮ್ಮನೆ ನೀ ಬಾರ ಸುಮ್ಮನೆ ಹೋರ ಸಮರ ಬೇಗ ನನಗೆ ಹೇರ ತನಯನೇ ನೀ ಬಾರ ಸುಮ್ಮನೆ ನೀ ಬಾರ ಸುಮ್ಮನೆ ದೇವಾದ ದೇವತರಿಗೆ ಹೊಸವ ಮೇಲಿದೆ ಆ ಚಕ್ರಬಿಂಬದ ಕೋಟೆ ಮರ್ಮವನ್ನು ತಿಳಿಯದೆ ಹಿಂದಿರುಗಿ ಬಂದಿರುವರು ಜನಕ ಪರಯ ಹೇಳುವನು ಕೇಳು. ಚೆನ್ನಾಗಿ ಹೇಳ ಅಪ್ಪ ಏನೇ ದೇವಾದ ದೇವತರಿಗೆ ಹೊಸವ ಮೇಲಿದೆ ಘೋರ ಸಮರ ಬೇಡ ನಿನಗೆ ಹೇರ ತನಯತೆ ನೀ ಬಾರ ಸುಮ್ಮನೆ ನೀ ಬಾರ ಸುಮ್ಮನೆ ಭುವನ ಬೆಳಗ್ಗೆ ಸೂರ್ಯರವರ ಬೇಮನ ಕಲರೋ ಚಕ್ರಬಂಧ ಬೆಳಗ್ಗೆ ಹೋಗಿ ತಿರುಗಿ ಬಂದರೋ ಆ ಚಕ್ರಬಿಂಬದ ಕೋಟೆ ಮರ್ಮವನ್ನು ತಿಳಿಯದೆ ಹಿಂದಿರುಗಿ ಬಂದಿರುವರು ಜನಕ ತನಯ ಜನಕ ಹೇಳುವನು ಕೇಳು. ಚೆನ್ನಾಗಿ ಹೇಳ ಅಪ್ಪ ಏನೇ ಭುವನ ಬೆಳಗ್ಗೆ ಸೂರ್ಯರವರ ಬೇಮನ ಕಲರೋ ಚಕ್ರಬಂಧ ಬೆಳಗ್ಗೆ ಹೋಗಿ ತಿರುಗಿ ಬಂದರೋ ತಿಳಿಯಲಾರದೆ ಸಮರ ಜಯಿಸಲಾರದೆ ತಿಳಿಯಲಾರದೆ ಸಮರ ಜಯಿಸಲಾರದೆ ಅಪಜಯವ ಪಡೆದು ಬಂದರು ನಿಮ್ಮ ಜನಕರು ನಿಮ್ಮ ಜನಕರ ಸೋರ ಸಮರ ಬೇಡ ನಿನಗೆ ಸೇರ ತನಯನೇ ನೀ ಬಾರ ಸುಮ್ಮನೆ ನೀ ಬಾರ ಸುಮ್ಮನೆ ಇದು ಹೋಗ್ಬಿಡೋದು ಶರತ್ಕಾಲ ಚಂದ್ರನಂತೆ ಒಪ್ಪುವ ಕಂದ ನನ್ನ ಮಾತೈತೆ ಆಯ್ತು ಶರತ್ಕಾಲ ಚಂದ್ರನಂತೆ ಒಪ್ಪುವ ಕಂದ ಜನಕ ನಿನ್ನ ಪೋರಿಸಿ ನೋಡಿ ಕೇಳಿ ಎನಗಾಗಿತ್ತು ಮನಹಾನಂದ ಬಹಳ ಈ ವಸದಿಗಳ ಅಸಮ ಭುಜಬಲಾರದ ಕರ್ಣ ದ್ರೋಣಾದಿಗಳನ್ನೇ ಕಾಲಗನ್ನ ಎಸುವುದಕ್ಕೆ ಪಶುಪತಿಯಾದ ಅಸಮದಳಗಾಗಿ ತೋರುವುದು ಎಲೆ ಬಿಸಿಲಿನಂತೆ ಒಪ್ಪುವ ಕಂದ ಜನಕ ಶಿಶುವನ್ನು ಕಳಿಸಿಕೊಡುವುದು ಎನ್ನಿಂದ ಆಗುದು ಬಾಲ ಬಹುಗುಣ ಶೀಲ ಆಹೋ ಜನಕ ಬಂಧೂರ ಬಲಶಾಲಿಯಾದ ಸಿಂಹದ ಮರಿಯು ಸಣ್ಣದಾದರೆ ಮಂದಗಮನವಾದ ಗಜದ ಕುಂಭಸ್ಥರ ಮಂಡೇಲಿಸಿ ಕುಡಿಯದ ಬಿಡಬಲ್ಲದೆ ಆಹೋ ಜನಕ ಬಾಲಕ ಬಿಲ್ಲಂತಾಮಪ್ಪ ಜನಕ ಬಾಲಕ ಹಿಂದಕ್ಕೆ ಹರವಿಂದ ಲೋಚನನಾದ ಮುಕ್ಕುಂದನು ಕಂದನಾಗಿರುವ ಕಾಲದ ಪೂತನಿ ಎಂಬ ಮೊದಲಾದ ರಕ್ಕಸರ ರುಂಡವನ್ನು ಕೊಂದು ಬಿಡಲಿಲ್ಲವೇ ಆವೋ ಜನಕ ಮಗನೇ ಮಂದಮತಿ ಕೌರವನ ಬಲ ವೃಂದದಲ್ಲಿರುವ ಕರ್ಣದ್ರೋಣಾತಿಗಳನ್ನು ಸೆದೆ ಪಡೆದು ಬರುವುದನಿಗೊಂದು ಅತಿಶಯವೇ ಆವೋ ಜನಕ ಬಾಲಕ ತಪ್ಪದೇ ಒಂದಪ್ಪಣೆಯನ್ನು ಕೊಟ್ಟರೆ
ಪಾದಕ್ಕೆ ಕುಪ್ಪಳಿಸಿ ದರ್ಪದಿಂದಿರುವ ತಿರತರ ಮುಖಕ್ಕೆ ಕಪ್ಪಳಿಸಿ ಬರುವವರಿಗೂ ಎನಗುಪ್ಪುವ ರೋಷವನ್ನು ಮಾತ್ರ ಸಹಿಸಲಾಗದು. ಜನಕ ಬಾಲಕ ಸಂಗ್ರಾಮಕ್ಕೆ ಮುಂಗಾರು ಮಿಂಚಿನಂತೆ ರಥ ಹೊಡೆದು ದುರ್ಯೋಧನ ಆದಿಗಳಿಗೆ ಭಂಗಮಂತಾಗದಿದ್ದರೆ ಶೃಂಗಾರವಾಗಿ ಮೆರೆಯುವ ಎಲ್ಲ ಭುಜಕ್ಕೆಯಿಂದ ತೋಳಗಳದ್ದು ಬರೆಯಲು. ಅವೋ ಜನಕ ಮಗನೇ ಕುರುಬಲವನ್ನು ಕಲಿಕೆ ಬರಲು ನಂದು ಉಲಿಕೆ ನುಡಿದ ನುಡಿ ಮಾತ್ರ ಸೆಲೆಯಾದರೆ ಎನ್ನ ನಾಲಿಗೆ ನುಡಿದ ಸೇವ ದ್ರೌಪದಿಯ ವೇಳ ಆ ಸುಯೋಧನನ ಸುತರಿಗೆ ನಾನು ಹೇಳಿದ ಶೂಲ. ದ್ರೌಪದಿ ಅಯ್ಯೋ ನಿನ್ನಂತ ಮಗನನ್ನು ಹಗಿದಾಳಾದ ಅಗಿನತಾದ ಹಿಗಡರೂಢನೆ ಮೆಗದಳಿಗೆ ಅಪಕೀರ್ತಿಗೆ ಪಾತ್ರನಾಗವನು. ಹರಿಯ ತರಳಮ್ಮ ದೊರಕ್ಕೆ ಕಳಿಸುವುದಕ್ಕಿಂತ ನಮ್ಮ ಕೌರವನಿಗೆ ಧರಣಿಯನ್ನು ಬಿಡಲು ಲೇಸಲ್ಲವೇ? ನಮ್ಮಂತ ಹಿರಿಯರಿದ್ದು ಹರಿಯದ ಅಸಬಾಲಕನನ್ನು ಸಮರಕ್ಕೆ ಕಳಿಸಿದರೆ ನರನ ಬಂದು ಮಾತ್ರ ಭಾರ ಓಡಿಸುವನು. ಬರದಿಂದ ಹೋಗುವುದು ಎನಿಗೆ ಮಾತ್ರ ಸರಿಬಾರದು. ಪಾರ್ಥನ ಪುತ್ರ ಕೋಮಲಗಾತ್ರ ಕುಂತಿ ಗರ್ಭಾಬ್ಧಿ ವರ್ಧನಕ್ಕೆ ಹಿಮಕಿರಣ ಪ್ರಾಯನಾದ ಸದ್ಧರ್ಮ ಭೂಪ ಎಂಬೇದಿಗಳಾದ ಕೌರವರೆಂಬ ಜಂಬೂಕಗಳನ್ನು ಮುಂಬರ್ದ ಓಡಿಸಿ ಬರುವುದು ನೋಡಲ್ಲ ಮುದಬಲನ ಪಟ ಬೇಪ. ಹಾವೋ ಜನಕ ಬಾಲಕ ಚಿಕ್ಕ ಹಾವೋ ಜನಕ ಬಾಲಕ ಚಿಕ್ಕವನಂದು ಊಹಿಸದೆ ಹಕ್ಕರೆತೆಯಿಂದ ನೇಮವನ್ನಿಟ್ಟರೆ ಚಕ್ರಾದಿಗಳ ದಿಕ್ಪತಿಗಳ ತಲೆ ತೂಗುವಂತೆ ವಿಕ್ರಮದಿಂದ ಚಕ್ರಬಿಂಬವನ್ನು ಒಕ್ಕಲಿಕ್ಕೆ ಜಯಾಂಗನಿಗಳನ್ನು ಪಾಣಿಗ್ರಹಣವನ್ನು ಮಾಡಿಕೊಂಡು ಬರುವನು. ಹಾವೋ ಜನಕ ಬಾಲಕ ನಿಮ್ಮ ಸಂಪೂರ್ಣ ಆಶೀರ್ವಾದವೆಂಬ ಹಡಗವಿರಲು ಶಸ್ತ್ರ ಸೈನ್ಯ ನನ್ನದನ್ನು ದಾಟುವುದಕ್ಕೆ ಸಂಜೆವೇನ ಧರ್ಮಬೋರ ಆ ಶಕಟ ಯುವದಲ್ಲಿ ತೋರಿಸಿರುವ ಎಂಬ ಭೀಕರ. ಡಿಂಗಿ ಭಾಗ್ಯಮ್ಮ ಇವರು ಬೇಳೆ ಕಡೆಗಳನ್ನು ಅಭಿಮಾನ್ಯ ಪಾತ್ರಕ್ಕೆ ಪ್ರೇಮಪೂರ್ವಕ ಆಯ್ಕೆ ಮಾಡುತ್ತಾರೆ. ರಂಗ ಬಾರಂಗ ಎಲ್ಲಿರುವೆ ಶ್ರೀರಂಗ ಬಾರಂಗ ಎಂದು ಬಾಗಿ ಕರದೆ ಬಾರಂಗ ಎಂದು ಬಾಗಿ ಕರದೆ ಹರಿನಾರಾಯಣ ಮಾಡುವೆ ನಿನ್ನ ಧ್ಯಾನ. ಹರಿನಾರಾಯಣ ಮಾಡುವೆ ನಿನ್ನ ಧ್ಯಾನ. ಬಾರಂಗ ಶ್ರೀರಂಗ
ಈಶ್ವರ ಮಸ್ತ್ ಮೇಲೆ ಕೇಳೆ ದ್ರೌಪದಿ. ಕಾಂತ ಕಾಂತಿ ಹೇಳಿವ್ನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯಾ ಕಾಂತಿ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಬೇಡೇನೋ ತಾಪೆ ಇವನ ಈಗ ಹೋಗುವನೆಂತೆಂಬೋ ಲೋಲ ಈ ಮಗನ ಹಾಗೆ ರಮಣೆ ಅದೇನು ಚೆನ್ನಾಗಿ ಹೇಳು. ಕಲೆ ಪಾರ್ತಾಯಿವನೋಳು ಜೀವ ಮಗನ ಬಲಯುತ್ತ ರೂಪವ ನೋಡಿತ ನಲಿವ ಬೇಡೇನೋ ತಾಪೆ ಇವನ. ಕಾಂತ ಹಾಗೆ ರಮಣೆ ಅಮೃತ ತರಂಗಣಿಯಂತೆ ಒಪ್ಪುವ ನಮ್ಮ ಮಗನಾದ ಅಭಿಮಾನ್ಯವನ ಮೇಲೆ ಹಾ. ಆ ಪಾರ್ಥನು ಬಹು ಪ್ರೇಮಿಗನಂತೆ ಹಾ ಕುಂತರು ನಿಂತರು ಮಗನ ಲೀಲೆ ಬಾಲ ಲೀಲೆಯನ್ನು ನೋಡುವುದು ಬಿಟ್ಟು ಕದನಕ್ಕೆ ಕಳಿಸುವುದಕ್ಕೆ ನೇಮವನ್ನು ಸರ್ವತಾ ಕೊಡಬೇಡವೋ ಕಾಂತ, ತಿಳಿಸುವುದರ ಮಹಾಗುಣವಂತ. ಹಾಗಾದ್ರೆ ಹೇಳುವನೆ ಕೇಳು ರಮಣೆ. ಚೆನ್ನಾಗಿ ಹೇಳು ರಮಣ. ಗೆಜ್ಜಲೆ ಮಾರಪ್ಪ ಇವರು ಸ್ಟೇಜ್ ಬರೋಕೆ 500 ಮತ್ತು ಸಂಗೀತ ಮಾಸ್ಟರ್ ಸಿದ್ದಪ್ಪಗೆ 100 ರೂಪಾಯಿ ಮತ್ತು ಸಾರಥಿ ಪದಕ 100 ರೂಪಾಯಿ ಪ್ರೇಮ ಪುರಸ್ಕಾರ ಕೊಟ್ಟಿರುತ್ತಾರೆ. ಅವರಿಗೂ ಅವತಾರ ಮೈಬಳಾದ ಅಯ್ಯಮ್ಮ ದೇವಿಯು ಕರುಣ ಕಟಾಕ್ಷದಲ್ಲಿರಲೆಂದು ಕಾಂತಿ ಹೇಳುವನೆ ಕೇಳು. ಚೆನ್ನಾಗಿ ಕೇಳ ದ್ರೌಪದಿ ಕೇಳುವ ಸಂಗತಿ, ಕೇಳ ದ್ರೌಪದಿ ಕೇಳುವ ಸಮ್ಮತಿ, ದುರಪಹಾಸೆ ಬಿಡಿಸಿ ಸುತ್ತಗೆ ಕೇಳು ಸಮ್ಮತಿ, ದುರಪಹಾಸೆ ಬಿಡಿಸಿ ಸುತ್ತಗೆ ಕೇಳು ಸಮ್ಮತಿ, ಕೇಳ ದ್ರೌಪದಿ ಕೇಳುವ ಸಮ್ಮತಿ. ಕುರುಬನು ಪಾಂಡವ ಹೈವರನು ನಾಶವ ಬಯಸಿದನು ಹಾದುರಿಗೋದನನು. ಹಾಗೆ ಹೇಳುವನು ಕೇಳ. ಪಡೆಯುವ ಕುರುಬನು ಪಾಂಡವ ಹೈವರನು ನಾಶವ ಬಯಸಿದನು ಹಾದುರಿಗೋದನನು. ಕರ್ನಾಟೋಣರು ಅತಿರಥ ಇರುವರು ಅಂತೆ ಚೆನ್ನಾಗಿ ಕೇಳು. ನಾಟೋಣರು ಅತಿರಥ ಇರುವರು ಕರ್ನಾಟಕ ಸಮರದ ಸಾರವ ಹರಿತವರು, ಸಮರದ ಸಾರವ ಹರಿತವರು. ಕೇಳ ದ್ರೌಪದಿ ಕೇಳುವ ಸಮ್ಮತಿ, ದುರತಾಸೆ ಬಿಡಿಸಿ ಸುತ್ತಗೆ ಹೇಳು ಸಮ್ಮತಿ, ದುರತಾಸೆ ಬಿಡಿಸಿ ಸುತ್ತಗೆ ಹೇಳು ಸಮ್ಮತಿ. ಹುಡುಗಾಟ ಮುಖಿಯಾದ ದ್ರೌಪದಿ ಕಾಂತ ಪಡೆಯುವ ಕೌರವನ ಪಡೆಗಡಿರಿ ಕರ್ಣ ದ್ರೋಣಾದಿಗಳನ್ನೇ
ಸದೆ ಬರೆದು ಬರುವೆನೆಂದು ಎನ್ನ ಪಾದ ಜಡಜಂಗಳಿಗೆ ವಂದಿಸಿ ಬೇಡುವನು. ನಾನು ಎಷ್ಟು ಹೇಳಿದರೂ ಕೇಳುವಲ್ಲನ ಕಾಂತಿ, ಇವನಿಗೆ ಹತ್ತಿರವನು ಯುದ್ಧದ ಚಿಂತೆ. ಕಾಂತಿ, ಅದೇನು ಚೆನ್ನಾಗಿ ಹೇಳು ಕಾಂತಿ. ಒಡ ಹುಟ್ಟಿದವರೋಳು ಜೀವ ಮಗನ ಕಡು ಚೆಲ್ಲ ಮಗನ ಇಲ್ಲವೋ ಕರುಣ. ಆ, ಆ, ಪೂಗಬೇಡನೋ ತಾಪೆ ದೇವನ. ನೀತಿ ಕೋವಿತನಾದ ಕಾಂತ, ಕಾಂತಿ, ಮಗನ ದುರಾಸೆಯನ್ನು ಬಿಡಲಾಗದು ಎಂದು ಹೇಳಿದರೆ ನಾನೇನು ಉತ್ತರ ಹೇಳಲಿ? ಹಾ ಕಾಂತ, ಕಾಂತಿ, ನಿನ್ನ ಒಡ ಹುಟ್ಟಿದವರ ಮೇಲಿರುವ ಅಂತಃಕರಣ ಮಗನ ಮೇಲೆ ಇಲ್ಲವಲ್ಲೋ ಪತಿದೇವ? ಸರಿಯಲ್ಲ ಈ ಭೇದ ಭಾವ. ಹಾಗಾದರೆ ಹೇಳುವನು ಕೇಳು ಕಾಂತಿ. ರಮಣೆ, ಚೆನ್ನಾಗಿ ಕೇಳು. ಅನುಜರೊಳು ಪ್ರೇಮವು ಮಗನ ಮೇಲೆ ಭೇದವು, ಸರಸ ಸಾಕ್ಷಿ ನಿನ್ನೊಳಗೇಕೆ ಇಂಥ ಭೇದ ಕಲ್ಪನವು. ಸರಸ ಸಾಕ್ಷಿ ನಿನ್ನೊಳಗೇಕೆ ಇಂಥ ಭೇದ ಕಲ್ಪನವು. ಹಾಗೆ ರಮಣೆ, ಚೆನ್ನಾಗಿ ಕೇಳು. ಅನುಜರೊಳು ಪ್ರೇಮವು ಮಗನ ಮೇಲೆ ಭೇದವು, ಸರಸ ಜಾಕ್ಷಿ ನಿನ್ನೊಳಗೇಕೆ ಇಂಥ ಭೇದ ಕಲ್ಪನವು. ಸರಸ ಜಾಕ್ಷಿ ನಿನ್ನೊಳಗೇಕೆ ಇಂಥ ಭೇದ ಕಲ್ಪನವು. ಕಾಂತಿ, ಹೇಳಿದರಿಗೆ ಚೆನ್ನಾಗಿ ಹೇಳು ಕಾಂತ. ಸತ್ಯ ಶಾಂತಿ ಧರ್ಮದ ಗುಣವೋ ಎನಗೆ ಪರಮ ಮಂತ್ರವೋ, ದುಷ್ಟತನದ ಕೆಟ್ಟ ಗುಣವೋ ಎನ್ನ ಮನಕ್ಕೆ ಭಾರವೋ. ರಮಣೆ, ಹೇಳಿದರೆ ಕೇಳು. ಶಾಂತಿ ಧರ್ಮದ ಗುಣವೇ ಎನಗೆ ಪರಮ ಮಂತ್ರವು, ದುಷ್ಟತನದ ಕೆಟ್ಟ ಗುಣವೋ ಎನ್ನ ಮನಕ್ಕೆ ಭಾರವೋ. ಅನಜರೊಳು ಪ್ರೇಮವು ಮಗನ ಮೇಲೆ ಭೇದವು, ಸರಸ ಜಾಕ್ಷಿ ನಿನ್ನೊಳಗೇಕೆ ಇಂಥ ಭೇದ ಕಲ್ಪನವು. ಸರಸ ಜಾಕ್ಷಿ ನಿನ್ನೊಳಗೇಕೆ ಇಂಥ ಭೇದ ಕಲ್ಪನವು. ಹಲೋ ಸರಜಾಕ್ಷಿಗೆ ಕಾಂತ, ಸಹೋದರನ ಮೇಲಿಲ್ಲ ಒಂದು ಅಂತಃಕರಣ, ಅರ್ಜುನ ಮಗನಾದ ಅಭಿಮನ್ಯ ಮೇಲೆ ಇಲ್ಲವೆಂದು ಬರೇ ಭೇದವನ್ನು ಕಲ್ಪಿಸಿಗ. ಹೌದು. ತತ್ ವಿಷಯದೋಳು ಭೇದ ರೈತನಾದಿದ್ದವನ ಮೇಲೆ ತತ್ ಭೇದವನ್ನು ವಹಿಸುವ ರಮಣೆ ಪಣಬೇಳೆ. ಕಾಂತ, ಕಾಂತೆ, ಇದು ಅಲ್ಲದೆ ಮತ್ತೆ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು.
ಕಾಂತ ಕಾಂತಿ ಪಾರ್ಥನು ಬಂದು ತನೆಯ ನೆತ್ತ ಪೋದನೆಂದು ಕೇಳಿದರೆ ನೀನು ಏನು ಉತ್ತರ ಹೇಳುವೆ? ಹಾ ಪ್ರಿಯ, ಪ್ರಿಯೆ, ಆದ ಕಾರಣ ಮಗನಿಗೆ ಸರ್ವತಾ ನೇಮವನ್ನು ಕೊಟ್ಟರೆ ಸಿಂಧುಪುರೇಶನು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲರನು. ಹಾ ತಿಳಿದು ನೋಡು ಕಾಂತ ಮಹಾ ಗುಣವಂತ. ಹಾಗಾದರೆ ಕಾಂತಿ ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಕಾಂತ. ಸತ್ತಿಗೆ ಪ್ರಿಯ ಕಾಂತಿಗೆ ಹೊಸನಿಗೆ ನೀತಿಯ ಹೇಳಿ ಮತಿಯ ಸತ್ತಿಗೆ ಪ್ರಿಯ ಕಾಂತಿಗೆ ಸಮಾರವೋ ಬಯಸುವರಾರೋ ನಮ್ಮರು ಹಲ್ಲಾರೋ ಅಪಜಯ ಪಡತಾರೋ. ಕಾಂತಿ ಹೇಳುವರೆ ಕೇಳು. ಘೋರ ಸಮಾರವೋ ಬಯಸುವರಾರೋ ನಮ್ಮರು ಹಲ್ಲಾರೋ ಅಪಜಯ ಪಡತಾರೋ. ಕಾಂತಿ ಯಾಸುರರೋ ಅಳುಕುತ್ತಿರುವರು ದೇವಾಸುರರೋ ಅಳುಕುತ್ತಿರುವರು ಸಮರದಿ ಸೂರರು ಆ ಕರ್ಣದ್ರೋಣರು ಸಮರದಿ ಸೂರರು ಆ ಕರ್ಣದ್ರೋಣರು ಸತಿಯೇ ಪ್ರಿಯ ಕಾಂತಿಗೆ ಹುಟನಿಗೆ ನೇತಿಯ ಹೇಳು ಮತಿಯೇ ಸತಿಯೇ ಪ್ರಿಯ ಕಾಂತಿಗೆ. ಮಂದ ಗಮನಿಯಾದ ಚಂದ್ರಮುಖಿ ಕಾಂತ ಹಿಂದಿನ ದಿನ ಪದ್ಮವ್ಯಕ್ಕೆ ಹೋಗದಿರದಂದು ಬಂದೂರ ಕಾಳಗ ಮಾಡೋದು ಇಂದ್ರಾದ್ಯರಿಗೆ ಅಸಾಧ್ಯವಾಗಿ ತೋರುವುದು. ಅಭಿಮನ್ಯು ಕಂದನಾದ ಅಭಿಮಾನ್ಯನಿಗೆ ಹಿಂದಿನ ಹವಕ್ಕೆ ಹೋಗದಿರದಂದು ಇವನ ಮನದ ಸಂದೇಶವನ್ನು ಬಿಡಿಸಿ ಮಂದಿರದಡಿಗೆ ಕರೆದುಕೊಂಡು ಹೋಗುವುದು ಸಖಿ ಅಭಿಮನ್ಯು. ಮುಖಿ ನಿನ್ನ ಇಷ್ಟದಂತೆ ಆಗಲಿ ಕಾಂತ ಮಹಾ ಗುಣವಂತ. ಗೆಜ್ಜಳಿ ಸಿದ್ದಪ್ಪ